ಜೆ ಪಿದು ಅನ್ನುವಂಥದ್ದು. ಅದು ಮೋಸ್ಟ್ಲಿ ಗೆದ್ದಂಗೆ ಅನಿಸ್ಲಿಕ್ಕದ ವಾತಾವರಣ. ಹೀಗಾಗಿ ಮುಂಬರುವ ದಿನದಲ್ಲಿ ವಿಜೇಂದ್ರ ಘೋಷಣೆ ಆಗೋದು ಚರ್ಚದ್ದಾದಂಗೆ ಆಗ್ಯದ. ಯಾಕಂದರೆ ಯತ್ನಾಳ್ ಹೊರಗೆ ಹೋದರು, ವಿ ಸೋಮಣ್ಣವರು ರಾಜ್ಯ ಮಟ್ಟದ ದೊಡ್ಡ ನಾಯಕರೆಲ್ಲ ಯಡಿಯೂರಪ್ಪ ಹಂಗೆ ಮುಂದೆ ಉಳಿದವ್ರು ಯಾರ್ರೀ ಅದರಲ್ಲೇ ಇಲ್ಲಿ ಉಳಿದವ್ರು ಏನಪ್ಪ ಅಂದ್ರೆ ಈ ವಿರೋಧಿ ಬಣದವರು ಈಗ ಚರ್ಚೆ ಮಾಡಿದ್ರು. ಅದನ್ನು ನಮ್ಮ ಬಂಗಾರಪ್ಪನವ್ರ ಮಗ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮತ್ತಾರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಬೆಲ್ಲದ ಇರ್ಬೋದು, ಅವ್ರು ಯಾರೂ ಯಡಿಯೂರಪ್ಪರ ಸಮ ಅಥವಾ ಅವ್ರ ಮಟ್ಟಿಗೆ ಗೆದ್ದು ನಿಲ್ಲುವಂಥವ್ರು ಅಲ್ಲ. ಇನ್ನು ಉಳಿದವ್ರು ತಟಸ್ಥ ಬಣದವರು ಬೊಮ್ಮಾಯಿ ಅವರಾಗಿರ್ಬೋದು ಅಥವಾ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರೂ ಅದರಿಲ್ಲ. ಇವರು ಏನಪ್ಪ ಅಂದರೆ ಯಡಿಯೂರಪ್ಪನ ವಿರೋಧ ಹಾಕ್ಕೊಂಡು ಎದುರಾಳಿಯಾಗಿ ಗೆದ್ದ ತೋರಿಸೋಂಥವ್ರು ಅಲ್ಲ, ಮತ್ತು ಜನನಾಯಕರು ಅಲ್ಲ ಇವರು. ಇದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಅವರು ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಕಬ್ಬು ದಾಟ್ಕೊಂಡು ಹೋಗಿಬಿಡೋರು, ಹೊಳಿ ದಾಡ್ತಿರ್ತದೆ ಎತ್ತ ಸುಮ್ಮನೆ ಬಾಲ ಹಿಡ್ಕೊಂಡು ಹೋದ್ರೆ ಹೋಗಿ ದಂಡಿಗೆ ಹತ್ತೀವಿ ಅಂದಂಗೆ. ಹೀಗಾಗಿ ಇವರು ಹಾಗೂ ಸಾಧ್ಯತೆಗಳು ಇಲ್ಲ. ಇವೆಲ್ಲ ಸಿಚುವೇಶನ್ ಮೇಲೆ ಇವತ್ತು ವಿಜೇಂದ್ರ ಅವರು ನಿಶ್ಚಿತವಾಗಿಯೂ ಹೆಚ್ಚು ಕಡಿಮೆ ಅಧ್ಯಕ್ಷರಾಗ್ತಾರೆ ಬಿ ಜೆ ಪಿದು ಕರ್ನಾಟಕದಂತೇಳಿ ಕೇಳಿ ಬರ್ತಾಯಿದೆ, ಮಾತಾಡ್ತಾ ಇದ್ದಾರೆ, ಜೋರಾಗ್ತಾಯಿದೆ. ಇನ್ನು ನಮ್ಮ ವಿಜೇಂದ್ರ ಅವ್ರ ದೊಡ್ಡ ಸವಾಲುಗಳಿದ್ದಾವೆ. ಮಧ್ಯದಾಗ 2028ರಾಗ ಕಾಂಗ್ರೆಸ್ಸನ್ನು ಸೋಲಿಸೋದು, ಗ್ಯಾರಂಟಿಗಳನ್ನು ಸೋಲಿಸೋದು. ಅದಕ್ಕೆ ಯಡಿಯೂರಪ್ಪ ಇದ್ದಾರಿಲ್ಲ ಅಂತಲ್ಲ, ಆದರೆ ಎಷ್ಟರ ಮಟ್ಟಿಗೆ ಗೆಲ್ತಾರೆ, ಏನು ಮಾಡ್ತಾರೆ ಮುಂದಿನ ಚರ್ಚೆಗಳು ಎಲ್ಲ ಅವ. ಯಾಕಂತಂದ್ರೆ ಸಂಪೂರ್ಣವಾಗಿ ಸ್ಟ್ರಾಟಜಿ ಚೇಂಜ್ ಮಾಡಿ